ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ಬಹಳ ಜನ ಕಮೆಂಟ್ ಮಾಡಿದ್ರಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ಲೆಕ್ಚರ್ ಇನ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ರಿಕ್ರೂಟ್ಮೆಂಟ್ ಬಗ್ಗೆ ಮಾಹಿತಿಯನ್ನ ಕೊಡ್ರಿ ಅಂತ ಹೇಳಿ. ಸೊ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾವು ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಗ್ಗೆ ಮಾಹಿತಿಯನ್ನು ಪಡಿತಾ ಈ ರಿಕ್ರೂಟ್ಮೆಂಟ್ ರಿಲೇಟೆಡ್ ಒಂದು ಹೊಸದಾಗಿ ನ್ಯೂಸ್ ಬಂದದ ಅದೇನಂತ ತಿಳ್ಕೊಳ್ಳೋಣ. ಅದಕ್ಕಾಗಿ ವಿಡಿಯೋನ ಕೊನೆ ತನಕ ನೋಡ್ರಿ ಮತ್ತು ಯಾರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಗವರ್ಮೆಂಟ್ ಅವರು FD ಇಂದ ಅಪ್ರೂವಲ್ ಸಿಕ್ಕಿದ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ GFGC, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಲೆಕ್ಚರ್ ಇನ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ಗೆ ಟೋಟಲ್ 2000 ವೇಕೆನ್ಸಿಗೆ FD ಇಂದ ಅಪ್ರೂವಲ್ ತಗೊಂಡು ಇದನ್ನ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಒಂದು ನ್ಯೂಸ್ ಬಂದಿತ್ತು. ಅದಕ್ಕೆ ರಿಲೇಟೆಡ್ 24 ಜೂನ್ ಅಲ್ಲಿ C&R ರೂಲ್ಸ್ ಅನ್ನ ರಿಲೀಸ್ ಮಾಡಿದ್ರು. ಆ C&R ರೂಲ್ಸ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ರಿಲೇಟೆಡ್ ಏನದ ಮತ್ತು ಲೆಕ್ಚರ್ ಇನ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ಬಗ್ಗೆ ಏನದ ಅಂತ ನೋಡೋಣ. ಆ C&R ರೂಲ್ಸ್ ಅಲ್ಲಿ 75 ಪ್ರಿನ್ಸಿಪಲ್ ಪೋಸ್ಟ್ ಅದಾವ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಮತ್ತು 6 ಪ್ರಿನ್ಸಿಪಲ್ ಪೋಸ್ಟ್ ಇನ್ ನಾನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅದಾವ. ಇದು ಪೇ ಸ್ಕೇಲ್ ಅದ ಮತ್ತು ಕ್ವಾಲಿಫಿಕೇಶನ್ AICTE ರೆಗ್ಯುಲೇಷನ್ ಪ್ರಕಾರ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳ್ತಾರ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಏನ್ ಮೆನ್ಷನ್ ಮಾಡಿದಾರಲ್ಲ ಇದು ಟೋಟಲ್ ವೇಕೆನ್ಸೀಸ್. ಇದು FD ಇಂದ ಅಪ್ರೂವಲ್ ಸಿಕ್ಕಿದ್ದಲ್ಲ. FD ಇಂದ ಅಪ್ರೂವಲ್ ಸಿಕ್ಕಿದ್ದು 186. ಬಟ್ ಇಲ್ಲಿ C&R ರೂಲ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದು 309 ಪ್ಲಸ್ 54. ಬಟ್ ಇವು ಟೋಟಲ್ ವೇಕೆನ್ಸೀಸ್ ಇವು. ಬಟ್ ಅಪ್ರೂವಲ್ ಸಿಕ್ಕಿದ್ದು 186 ಅಲ್ಲಿ. ದೇ ಮೇ ಇನ್ಕ್ರೀಸ್ ಅಪ್ ಟು 305 ತನ ಇನ್ಕ್ರೀಸ್ ಮಾಡಬಹುದು ಅವರು. ಓಕೆ, ಇಲ್ಲಿ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ ಅವ್ರ C&R ರೂಲ್ಸ್ ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ 305 ವೇಕೆನ್ಸೀಸ್ ಅದಾವ. ಪೇ ಸ್ಕೇಲ್ 57,700 ಬೇಸಿಕ್ ಇದು ಇದರಿಂದ 1,82,400 ಅದ. ಕ್ವಾಲಿಫಿಕೇಶನ್ AICTE ರೆಗ್ಯುಲೇಷನ್ ಪ್ರಕಾರ ಅಂತ ಹೇಳ್ತಾರ. ಅದೇ ರೀತಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಹ್ಯುಮ್ಯಾನಿಟೀಸ್ ಅಂಡ್ ಸೈನ್ಸ್ 54 ವೇಕೆನ್ಸೀಸ್ ಅದಾವ. ಪೇ ಸ್ಕೇಲ್ ಸೇಮ್ ಅದ. ಅದು ಕ್ವಾಲಿಫಿಕೇಶನ್ AICTE ನಾರ್ಮ್ಸ್ ಪ್ರಕಾರ ಅಂತ ಹೇಳ್ತಾರ. AICTE ರೆಗ್ಯುಲೇಷನ್ ಪ್ರಕಾರ ಕ್ವಾಲಿಫಿಕೇಶನ್ ಏನದ ಅಂತ ನೋಡಿದ್ರೆ ಲೆಕ್ಚರರ್ ಲೆವೆಲ್ 10 ಇದ್ರ ಪೇ ಸ್ಕೇಲ್ ಏನಿದೆ 57,700. ಅವರು ಮೆನ್ಷನ್ ಮಾಡಿರೋ ಪ್ರಕಾರ ಈ ಪೋಸ್ಟ್ ಏನದಲ್ಲ ಇದು ಲೆವೆಲ್ 10 ಪೋಸ್ಟ್ ಅದ. ಅದಕ್ಕಾಗಿ ಕ್ವಾಲಿಫಿಕೇಶನ್ ಫಾರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ BE ಅಂಡ್ MTech ಅಂದ್ರೆ ಇಲ್ಲಿ MTech ಆಗಿರಲೇಬೇಕು. BE ಮುಗಿಸಿ ಪ್ಲಸ್ MTech ಆಗಿರಬೇಕು. BE ಆರ್ MTech ಅಲ್ಲಿ ಯಾವ್ದಾದ್ರು ಒಂದರಲ್ಲಿ ನೀವು ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಫಸ್ಟ್ ಕ್ಲಾಸ್ ಇನ್ ಐದರ್ ಆಫ್ ದಿ ಟೂ, ಯಾವ್ದಾದ್ರು ಒಂದರಲ್ಲಿ ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಇನ್ ಹ್ಯುಮ್ಯಾನಿಟೀಸ್ ಅಂಡ್ ಸೈನ್ಸ್ ಅಂತ ಬಂದಾಗ ಮಾಸ್ಟರ್ಸ್ ಡಿಗ್ರಿ ಆಗಿರ್ಬೇಕು, ಮೀನ್ಸ್ PG ಆಗಿರ್ಬೇಕು. ಅದ್ರ ಜೊತೆಗೆ ಕೆಸೆಟ್ ಆರ್ ನೆಟ್ ಅನ್ನ ನೀವು ಕ್ಲಿಯರ್ ಮಾಡಿರ್ಬೇಕು. ಕೆಸೆಟ್ ಆರ್ ನೆಟ್ ಅನ್ನ ಕ್ಲಿಯರ್ ಮಾಡಿದ್ರು ಯು ಕ್ಯಾನ್ ಎಲಿಜಿಬಲ್ ಟು ಅಪ್ಲೈ ಟು ದಿಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್. ಓಕೆ, ಇದಿಷ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜ್ ರಿಲೇಟೆಡ್. ಇನ್ನು ಲೆಕ್ಚರ್ ಇನ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ನೋಡಿದ್ರೆ ಇಲ್ಲಿ 2042 ವೇಕೆನ್ಸೀಸ್ ತೋರ್ಸ್ಯಾರ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಲ್ಲಿ ಪ್ಲಸ್ 1 ಹ್ಯುಮ್ಯಾನಿಟೀಸ್ ಅಂಡ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ. ಬಟ್ FD ಇಂದ ಅಪ್ರೂವಲ್ ಸಿಕ್ಕಿದ್ದು 941 ವೇಕೆನ್ಸೀಸ್ ಸಲುವಾಗಿ. ಇಷ್ಟು ಟೋಟಲ್ ಇರೋದ್ರಿಂದ ಅವರು ಇದನ್ನ ಇನ್ಕ್ರೀಸ್ ಮಾಡಿದ್ರು ಮಾಡಬಹುದು. ಇನ್ನು ನೋಡಿ ಏನದ C&R ರೂಲ್ಸ್ ಅಲ್ಲಿ ಅಂದ್ರೆ ವೇಕೆನ್ಸೀಸ್ ಮೆನ್ಷನ್ ಮಾಡ್ಯಾರ ಇಲ್ಲಿ 2042 ಮತ್ತೆ 152. ಪೇ ಸ್ಕೇಲ್ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ 57,700 ರಿಂದ 1,82,400. ಇದು ಸೇಮ್ ಆಸ್ ಲೆವೆಲ್ 10. ಲೆವೆಲ್ 10 ಪೇ ಸ್ಕೇಲ್ ಅದ. ಇದು ಕ್ವಾಲಿಫಿಕೇಶನ್ AICTE ರೆಗ್ಯುಲೇಷನ್ ಪ್ರಕಾರ ಅಂತ ಹೇಳ್ತಾರೆ. ಬಟ್ AICTE ರೆಗ್ಯುಲೇಷನ್ ಏನ್ ಹೇಳ್ತದ ಅಂದ್ರೆ ಲೆವೆಲ್ 10 ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ BE ಪ್ಲಸ್ MTech ಆಗಿರ್ಬೇಕು ಅಂತ ಹೇಳ್ತಾರೆ. ಐದರ್ ಆಫ್ ದಿ ಟೂ ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಮತ್ತೆ ಹ್ಯುಮ್ಯಾನಿಟೀಸ್ ಅಂಡ್ ಸೈನ್ಸ್ ಅಂತ ಬಂದಾಗ PG ಪ್ಲಸ್ ಕೆಸೆಟ್ ಆರ್ ನೆಟ್ ಆಗಿರ್ಬೇಕು ಅಂತ. ಬಟ್ ಲೆಕ್ಚರರ್ ಲೆವೆಲ್ 9A ಬಂದಾಗ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಲ್ಲಿ BE ಆರ್ BTech ಆಗಿರ್ಬೇಕು ವಿತ್ ಫಸ್ಟ್ ಕ್ಲಾಸ್. ಓಕೆ, ಅದೇ ಹ್ಯುಮ್ಯಾನಿಟೀಸ್ ಅಂಡ್ ಸೈನ್ಸ್ ಅಂತ ಬಂದಾಗ PG ಆಗಿದ್ರೆ ಸಾಕು, ದಟ್ ಇಸ್ ಮಾಸ್ಟರ್ಸ್ ಡಿಗ್ರಿ ಸಾಕು ವಿತ್ ಫಸ್ಟ್ ಕ್ಲಾಸ್. ಸೊ ಅದಕ್ಕಾಗಿ ವಾಟ್ ಎವರ್ ದೇ ಹ್ಯಾವ್ ಗಿವನ್ ಇನ್ ದ C&R ರೂಲ್ಸ್ ಅಲ್ಲಿ ಅವರು ಪೇ ಸ್ಕೇಲ್ ಅನ್ನ ಇದನ್ನ ಏನದಲ್ಲ ಪೇ ಸ್ಕೇಲ್ ನ ಬೈ ಮಿಸ್ಟೇಕ್ ಮಾಡಿರಬಹುದು. ಒಂದು 9A ಲೆವೆಲ್ 9A ಅಂದ್ರೆ 56,100 ಬರೆಯುವುದ 57,100 ಬರ್ದಿರಬಹುದು. ಅಥವಾ ಲೆಕ್ಚರರ್ ಇನ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ಸಹಿತ ಅವರು MTech ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿರಬಹುದು. ಅದಕ್ಕೋಸ್ಕರ ಅವರು 57,700 ಮೆನ್ಷನ್ ಮಾಡಿರಬಹುದು. ಬಟ್ ಬಹಳ ಜನ ಇದಕ್ಕೆ ಅಬ್ಜೆಕ್ಷನ್ ಹಾಕಿದ್ದಾರೆ ಈ C&R ರೂಲ್ಸ್ ಗೆ, ಇದ್ರ ಈ ಕ್ವಾಲಿಫಿಕೇಶನ್ ಸಲುವಾಗಿ. ಮತ್ತೆ ರಿವೈಸ್ಡ್ C&R ರೂಲ್ಸ್ ಬರ್ತದ ಅಲ್ಲಿ ಏನ್ ಚೇಂಜಸ್ ಆಗ್ತದೆ ಅಂತ ನೋಡಬಹುದು. ಬಟ್ ಏನಿರ್ಬೇಕಂದ್ರೆ 2016ರಲ್ಲಿ KPSC ಇಂದ ಕಾಲ್ ಫಾರ್ಮ್ ಆಗಿತ್ತು ಲೆಕ್ಚರ್ ಇನ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ಅಲ್ಲಿ. ಅಲ್ಲಿ ಅವ್ರು ಕೇಳಿದ್ದು BE MTech ಅನ್ನ ಕೇಳಿರ್ಲಿಲ್ಲ ಅವರು. ಓಕೆ, ಇದಿಷ್ಟು ಈ C&R ರೂಲ್ಸ್ ಅಲ್ಲಿ. ಇನ್ನು ಹೊಸದಾಗಿ ನ್ಯೂಸ್ ಏನದ ಅಂದ್ರೆ ರೀಸೆಂಟ್ ಆಗಿ 17/8/2026ರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಕ್ವಶನ್ ಕೇಳ್ತಾರ. ಅದಕ್ಕೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಏನ್ ಉತ್ತರ ಕೊಟ್ಟಾರ ಅಂತ ಇಲ್ಲಿ ಬಂದಿರ್ತದ ನೋಡ್ಬೋದು ನೀವು.
ಕ್ವಶನ್ ಏನದಂದ್ರೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ಅಧೀನದಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಳೆದ 5 ವರ್ಷಗಳು ಹಾಗೂ ಅದಕ್ಕಿಂತ ಹೆಚ್ಚು ಅವಧಿಯಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸೇವೆ ಅನುಭವ ಹಾಗೂ ಅರ್ಹತೆಯನ್ನು ಪರಿಗಣಿಸಿ ಈಗಾಗಲೇ ಘೋಷಿಸಿರುವ ಶಾಶ್ವತ ಅಧ್ಯಾಪಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅವರಿಗೆ ವಯೋಮಿತಿ ಸಡಿಲಿಕೆ, ಸೇವಾ ಅನುಭವಕ್ಕೆ ಸೂಕ್ತ ತೂಕ, ವಿಶೇಷ ಆದ್ಯತೆ ಅಥವಾ ಒಮ್ಮೆಯ ವಿಶೇಷ ಅವಕಾಶ ಕಲ್ಪಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುವುದೇ ಅಂತ. ಅಂದ್ರೆ ಯಾರು ಗೆಸ್ಟ್ ಲೆಕ್ಚರರ್ ಅಂತ ಮಾಡ್ತಿದಾರಲ್ಲ ಅವರಿಗೆ ಏನ್ ನೀವು ಫೆಸಿಲಿಟಿ ಕೊಡಾತೀರಿ ಇನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಅಂತ ಕೇಳಿದಾಗ ಅವ್ರು ಇಲ್ಲಿ ಹೇಳ್ತಾರೆ ನೋಡಿ, ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ಸಂಸ್ಥೆಗಳಲ್ಲಿ ಪ್ರಸ್ತುತ ಎಐಸಿಟಿಇ ಮಾರ್ಗಸೂಚಿಗಳನ್ವಯ ನಿಗದಿಪಡಿಸಿರುವ ವಿದ್ಯಾರ್ಹತೆಯೊಂದಿಗೆ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಗೆ ಅನುಮತಿ ನೀಡಲಾಗಿದೆ. ಈ ನೇಮಕಾತಿಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಅವರು ಸಲ್ಲಿಸಿದ ಸೇವೆಯನ್ನು ಆಧರಿಸಿ ಕೃಪಾಂಕ ನೀಡುವ ಪ್ರಸ್ತಾವನೆಯ ಪರಿಶೀಲನೆ ಪ್ರಕ್ರಿಯೆ ಜಾರಿಯಲ್ಲಿದೆ ಅಂತ. ಅಂದ್ರೆ C&R ರೂಲ್ಸ್ ಕರೆಕ್ಷನ್ ನಡೆದದ. ಅಲ್ಲಿ ಯಾರು ಗೆಸ್ಟ್ ಫ್ಯಾಕಲ್ಟಿ ಅಂತ ವರ್ಕ್ ಮಾಡ್ತಾರಲ್ಲ, ಗೆಸ್ಟ್ ಫ್ಯಾಕಲ್ಟಿ ಅವ್ರ ಗೆಸ್ಟ್ ಲೆಕ್ಚರ್ ಅಂತೇಳಿ ಅವರಿಗೆ ಕೃಪಾಂಕ ನೀಡುವ ಪ್ರಕ್ರಿಯೆ ಪರಿಶೀಲನಾ ಪ್ರಕ್ರಿಯೆ ಜಾರಿಯಲ್ಲಿದೆ ಅಂತ ಹೇಳ್ತಾರೆ ಅವರು. ಸೊ ಅದನ್ನ ಅವರು ಈ C&R ರೂಲ್ಸ್ ಅಲ್ಲಿ ಕರೆಕ್ಷನ್ ಮಾಡಿ ರಿವೈಸ್ ಮಾಡಿ ಅದನ್ನ C&R ರೂಲ್ಸ್ ಬಿಡ್ತಾರೆ. ಏನಾದ್ರು ಕೃಪಾಂಕ ಕೊಟ್ರೆ ಅದನ್ನ ಈ ರಿವೈಸ್ಡ್ C&R ರೂಲ್ಸ್ ಏನ್ ಬಿಡ್ತಾರಲ್ಲ ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಅದೇ ರೀತಿ ಸ್ವಲ್ಪ ಇಲ್ಲಿ ಮಾಹಿತಿ ಅದ, ಇದು ಗೆಸ್ಟ್ ಫ್ಯಾಕಲ್ಟಿ ರಿಲೇಟೆಡ್ ಅದ, ಅದನ್ನ ನೀವು ಓದ್ಕೋಬಹುದು. ಬಟ್ ಮೇನ್ ಏನಂದ್ರೆ ಕೃಪಾಂಕ ನೀಡುವ ಪರಿಶೀಲನಾ ಪ್ರಕ್ರಿಯೆ ಜಾರಿಯಲ್ಲಿ ಇದೆ ಅಂತ ಸಹಿತ ಮತ್ತೆ ಇಲ್ಲಿ ಅದನ್ನೇ ಮೆನ್ಷನ್ ಮಾಡ್ತಾರೆ ಅವರು. ಸೇವೆಯನ್ನು ಆಧರಿಸಿ ಕೃಪಾಂಕ ನೀಡುವ ಪ್ರಸ್ತಾವನೆ ಪ್ರಕ್ರಿಯೆ ಜಾರಿಯಲ್ಲಿದೆ. ಅಂದ್ರೆ C&R ರೂಲ್ಸ್ ರಿವೈಸ್ ಆಗತ್ತದ. ಸೊ ಅದಕ್ಕಾಗಿ ನೀವು ರಿವೈಸ್ಡ್ C&R ರೂಲ್ಸ್ ಇನ್ನೇನು ಬರಬಹುದು, ಅಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಅಥವಾ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಏನಾದ್ರೂ ನಿಮ್ಗೆ ಅಬ್ಜೆಕ್ಷನ್ ಇದ್ರೆ ನೀವು ಈಗ ಅಬ್ಜೆಕ್ಷನ್ ನ ಫೈಲ್ ಮಾಡಬಹುದು. ನೋಟಿಫಿಕೇಶನ್ ಅಲ್ಲಿ ಫೈನಲ್ ಆಗಿ ಬರ್ತದೆ. ಸೊ ದಿಸ್ ಟು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ಲೆಕ್ಚರ್ ಇನ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಲ್ಲಿ ಇದ್ದಂತ ರೀಸೆಂಟ್ ಆಗಿ ಬಂದಂತ ಮಾಹಿತಿ ಅದ. ಏನಾದ್ರೂ ಮತ್ತೆ ಮಾಹಿತಿ ಇದ್ರೆ ನಾನು ಈ ಚಾನೆಲ್ ಹಾಕ್ತಿರ್ತೀನಿ. ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಫಾಲೋ ಮಾಡ್ರಿ. ಓಕೆ, ಥ್ಯಾಂಕ್ ಯು.